ಯಾವುದೋ ವಿವಾದಾತ್ಮಕ ಹೇಳಿಕೆ ಸಂಬಂಧ ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣೆಗೆ ಆರ್ಎಸ್ಎಸ್ ಮುಖಂಡ ಕಲ್ಲಡಕ ಪ್ರಭಾಕರ್ ಭಟ್ ಇವತ್ತು ಹಾಜರಾಗಿ ತಮ್ಮ ಹೇಳಿಕೆಯನ್ನು ದಾಖಲಿಸಿದ್ದಾರೆ. ಇಪಿಎಫ್ಒ ಸ್ಟಾಫ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ 70 ಕೋಟಿ ವಂಚನೆ ಆಗಿದೆ ಅಂತ ಒಂದು ವಾದ ಇದೆ. ಕಳೆದ 3 ತಿಂಗಳಿಂದ ಹಡಕ್ಕೆ ಬಡ್ಡಿ ಇಲ್ಲದಿರಿಂದ ಈ ವಂಚನೆ ಆಗಿರೋದಲ್ಲ ಬೆಳಕು ಬಂದು ಇವತ್ತಿನ ದಾಳಿ ಗೀಳಿ ಎಲ್ಲ ಮಾಡಿದ್ದಾರೆ. ಯಾರ್ಯಾರ್ದು ಮನೆಗಳು ಎಲ್ಲದರ ಮೇಲೆ ಎಲ್ಲ ಏನೋ ಒಂದಷ್ಟೆಲ್ಲ ವಶಪಡಿಸ್ಕೊಂಡು ಎಲ್ಲ ಮಾಡಿದ್ದಾರೆ. ಉತ್ತರ ಪ್ರದೇಶದ 2 ವಿದ್ಯಾರ್ಥಿಗಳು ಹಂಪಿಯ ಮಾತಂಗ ಪರ್ವತದಲ್ಲಿ ಸಿಲ್ಕೊಂಡು ಒತ್ತಾಡ್ತಿದ್ರಂತೆ. ಆಮೇಲೆ 112 ಫೋನ್ ಮಾಡಿದ್ರಂತೆ. ಅವ್ರು ಬಂದು ಸೇವ್ ಮಾಡಿದ್ದಾರೆ. ಕೇರ್ಫುಲ್ ಆಗಿರ್ಬೇಕ್ರಪ್ಪ ಸಾಹೇಬರುಗಳು. 12 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ಪ್ರಕರಣದಲ್ಲಿ ಬಾಲಕಿ ತಾಯಿ ಮತ್ತು ಆಕೆಯ ಪ್ರಿಯಕರನಿಗೆ 180 ವರ್ಷ ಜೈಲು ಶಿಕ್ಷೆ ಅಂತೆ ಕೇರಳದ ಕೋರ್ಟಲ್ಲಿ, ಪೋಕ್ಸೋ ಕೋರ್ಟ್. ಏನಂದರೆ ಅವಳು ತನ್ನ ಪತಿಯಿಂದ ದೂರ ಇದ್ಲಂತೆ, ಪ್ರಿಯಕರನ ಜೊತೆ ಇದ್ಲಂತೆ. ಆ ಸಂದರ್ಭದಲ್ಲಿ ಬಾಲಕಿ ಮೇಲೆ ಅವನು ಅತ್ಯಾಚಾರ ಮಾಡಿದ್ದಾನೆ. ತಾಯಿ ಸಾಥ್ ಕೊಟ್ಟಿದ್ದಾಳೆ. ಇಬ್ಬರಿಗೂ ಮರಣದಂಡನೆ ಕೊಡೋದು ಬಿಟ್ಬಿಟ್ಟು ಶಿಕ್ಷೆ ಬೇರೆ ಕೇಳಿ ಇವಕ್ಕೆ ಇವೆರಡಕ್ಕೂ. ಉತ್ತರ ಪ್ರದೇಶದ ಮಿರ್ಜಾಪುರದಲ್ಲಿ ರೈಲು ಡಿಕ್ಕಿ ಸ್ಥಳದಲ್ಲಿ 6 ಮಂದಿ ಸಾವನ್ನಪ್ಪಿದ್ದಾರೆ. ಪ್ರಯಾಗ್ರಾಜ್ ಎಕ್ಸ್ಪ್ರೆಸ್ನಿಂದ ಇಳಿದು ರಾಂಗ್ ಸೈಡಲ್ಲಿ ಕ್ರಾಸ್ ಮಾಡೋಕ್ಕೆ ಹೋಗಿದ್ದಾರೆ. ಅಂದರೆ ಪ್ಲಾಟ್ಫಾರ್ಮ್ ಕಡೆಗೆ ಹೋಗಿರಲ್ಲ, ರಿವರ್ಸ್ ಸೈಡಲ್ಲಿ ಇಳಿದಿರ್ತಾರೆ. ಇನ್ನೊಂದು ಟ್ರೈನ್ ಬಂತು ಆ ಕಡೆಯಿಂದ, ಹೊಡಿತು, ಹೋದರು. ಮುಂಬೈನ ಮಾನೋ ರೈಲು ಮತ್ತೊಮ್ಮೆ ಸಮಸ್ಯೆಗೆ ಸಿಗಾಕೊಂಡಿದೆ. ಅಲ್ಲೇನೋ ಸರಿಪಡಿಸಿದಾರಂತೆ. ಬಟ್ ಅವರ ಕಂಪನಿ ಹೇಳ್ತಿದ್ದಂತೆ ಇಲ್ಲ ನಾವೇ ಮಾಡ್ತಿರೋದು ಎಕ್ಸ್ಪರಿಮೆಂಟ್ ಅಂತಿದ್ದಾರೆ. ಹೌದಾ, ಮಾಡ್ಕೊಳ್ಳಿ. ಬೆಂಗಳೂರಿನ ಉತ್ತರಳ್ಳಿನಲ್ಲಿ ಮಾಂಗಲ್ಯ ಸರಕ್ಕೋಸ್ಕರ 65 ವರ್ಷ ವೃದ್ಧೆಯನ್ನು ಉಸಿರುಗಟ್ಟು ಸಾಯಿಸಿದ್ದಾರೆ. ಯಾರೋ ಪರಿಚಯಿಸ್ತರು ಅಂತ ಹೇಳ್ತಿದ್ದಾರೆ, ಗೊತ್ತಿಲ್ಲ. 65 ವರ್ಷದ ಶ್ರೀಲಕ್ಷ್ಮಿ. ಆಮೇಲೆ ದಿಂಬಲ್ ಸಾಯಿಸಿದ್ಮೇಲೆ ಅದು ಚಿನ್ನ ತಗೊಂಡು ದಿಂಬೂ ಎತ್ಕೊಂಡು ಹೋಗಿದ್ದಾರೆ. ಯಾರಿಗೂ ಸಿಗಾಕೋಬಾರ್ದಂತ. ಸಿಗ್ತಾರೆ. ಕೊಲ್ಲೂರು ಮೂಕಾಂಬಿಕೆ ದೇಗುಲದಲ್ಲಿ ಹೆಸರಿನ ನಕಲಿ ವೆಬ್ಸೈಟ್ ಬಂದಿದೆಯಂತೆ. ಕೊಠಡಿ ಕಾಯ್ದೆ ಸಂದರ್ಭದಲ್ಲಿ ವಂಚನೆ ಎಲ್ಲ ಮಾಡ್ತಿದ್ದಂತೆ. ಹುಷಾರಾಗಿರಿ ಅಂತ ಅಲ್ಲಿಯ ಕಾರ್ಯನಿರ್ವಹಣಾಧಿಕಾರಿ ಪ್ರಶಾಂತ್ ಶೆಟ್ಟಿ ಹೇಳ್ತಿದ್ದಾರೆ. ಕೇರ್ಫುಲ್ ಆಗಿರಿ. ಅಮೆರಿಕದ ಕೆಂಟಾಕಿನಲ್ಲಿ ಲೂಯಿಸ್ವಿಲೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಟೇಕ್ ಆಫ್ ಆದ ಕೆಲವೇ ಕ್ಷಣದಲ್ಲಿ UPSದು ಸರಕು ವಿಮಾನ ಅಪಘಾತಕ್ಕೀಡಾಗಿದೆ. 9 ಜನ ಸತ್ತಿದ್ದಾರೆ. ಬಾಗಲಕೋಟೆ ಶಾಸಕ HY ಮೇಟಿ ಅವರ ಅಂತ್ಯಕ್ರಿಯೆ ಇವತ್ತು ಸಕಲ ಸರ್ಕಾರಿ ಗೌರವದೊಂದಿಗೆ ನಡೆಯಿತು. ಜನ ಎಲ್ಲ ಸೇರಿದ್ರು. ಸಹಜವಾಗಿ ಮುಖ್ಯಮಂತ್ರಿಗಳು ಕೂಡ ಭಾಗಿಯಾಗಿದ್ದರು. ನನಗೆ ಭಾಳ ಆಪ್ತರಾಗಿದ್ದರು. ಅಗಲಿಕೆ ನೋವಾಗಿದೆ ಅಂತ CM ಹೇಳಿದ್ದಾರೆ.